ಕಾಂತಿಯುಕ್ತವಾದ ತ್ವಚೆಯ ಭರವಸೆ ಮೈಸೂರ್ ಸ್ಯಾನಲ್ ಗೋಲ್ಡ್. ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ಕನ್ನಡದ ಹೊಸ ಸಿನಿಮಾ ತಾಯವ್ವ ಟೈಟಲ್ ಈಗ ಲಾಂಚ್ ಆಗಿದೆ. ಬೆಂಗಳೂರಿನ ರೇಣುಕಾಂಬ ಸ್ಟುಡಿಯೋದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಹಿರಿಯ ಕಲಾವಿದೆ ಉಮಾಶ್ರೀ ಅವರು ಟೈಟಲ್ ಲಾಂಚ್ ಮಾಡಿದ್ರು. ಸೂಲಗಿತ್ತಿಯೊಬ್ಬಳ ಕಥೆಯನ್ನ ಈ ಸಿನಿಮಾ ಹೊಂದಿದೆ. ತಾಯವ್ವ ಸಿನಿಮಾವನ್ನ ನಂದಿ ಪ್ರಶಸ್ತಿ ಸಂಸ್ಥಾಪಕಿಯಾಗಿರುವ ಎಸ್ ಪದ್ಮಾವತಿ ಚಂದ್ರಶೇಖರ್ ನಿರ್ಮಾಣ ಮಾಡಿದ್ದು, ತಮ್ಮ ಚೊಚ್ಚಲ ಪ್ರಯತ್ನದಲ್ಲಿಯೇ ವಿಶೇಷ ಸಿನಿಮಾ ಮಾಡ್ತಿದ್ದಾರೆ. ಸಾತ್ವಿಕ್ ಪವನ್ ಕುಮಾರ್ ನಿರ್ದೇಶನದ ಜೊತೆಗೆ ಛಾಯಾಗ್ರಹಣ ಜವಾಬ್ದಾರಿಯನ್ನ ಕೂಡ ವಹಿಸಿದ್ದಾರೆ. ಪಿ ಶೇಷಗಿರಿ ಕತೆ, ಚಿತ್ರಕಥೆ, ಸಂಭಾಷಣೆ ಬರೆದಿರುವ ತಾಯವ್ವನಿಗೆ ಆನಂದ್ ಆರ್ಯನ್ ಸಂಗೀತ ಸಂಯೋಜಿಸಿದ್ದಾರೆ. ತಾಯವ್ವ ಚಿತ್ರದ ಮೂಲಕ ಗೀತಪ್ರಿಯ ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಿದ್ದಾರೆ. ಬಂಡೆ ಮಹಾಕಾಳಿ ದೇಗುಲದ ಲತಾ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಉಳಿದಂತೆ ಬಹುತೇಕ ರಂಗಭೂಮಿ ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಬಾಮಾ ಹರೀಶ್ ನಿರ್ಮಾಪಕರು. ಶೂಟಿಂಗ್ ಮುಗಿಸಿದ ತಾಯವ್ವ ಈಗ ಸೆನ್ಸಾರ್ ಟೇಬಲ್ ಮೇಲಿದೆ. ಟೈಟಲ್ ಬಿಡುಗಡೆ ಸಂದರ್ಭದಲ್ಲಿ ಅಶೋಕ್ ಅವರು ಮಾತನಾಡಿ, ತಾಯೊಬ್ಬ ಮನಸ್ಸಿಗೆ ಮುಟ್ಟುವ ಪದ. ತಾಯಿ ಅನ್ನೋ ಪದವೇ ಹಾಗೆ. ವಿಶೇಷವಾಗಿ ಹೆಣ್ಣು ಮಕ್ಕಳ ಬಗ್ಗೆ ತಯಾರಾಗಿರುವ ಸಿನಿಮಾ ಇದು ಅಂದ್ರು. ಮಕ್ಕಳನ್ನ ಹೊರಲು ತಾಯಿ ಬೇಕು. ಹೆಂಡತಿಯಾಗಿ ನಮ್ಮೆಲ್ಲ ಕಷ್ಟ ಸುಖಗಳಲ್ಲಿ ನಿಲ್ಲಲು ಹೆಣ್ಣು ಬೇಕು. ಆದರೆ ಮಗಳಾಗಿ ಬೇಡ ಅನ್ನೋದು ಬಂದಿದೆ. ಇದು ಸರಿಯಲ್ಲ. ಹೆಣ್ಣು ಭ್ರೂಣಗಳ ಹತ್ಯೆ ಕೊನೆಯಾಗಬೇಕು ಅಂದ್ರು. ಈ ಸಿನಿಮಾ ಗೆಲ್ಲಲಿ ಅಂತ ಹಾರೈಸಿದ್ರು. ಹಿರಿಯ ನಟಿ ಉಮಾಶ್ರೀ ಅವರು ಸುದೀಪ್ ಅವರ ತಾಯವ್ವ ಸಿನಿಮಾ ನೆನಪಿಸಿಕೊಂಡ್ರು. ಆ ಸಿನಿಮಾದಲ್ಲಿ ತಾವು ಸಹ ಪಾತ್ರ ಮಾಡಿದ್ದನ್ನ ಹೇಳಿದ ಅವರು, ಈ ಟೈಟಲ್ ಮತ್ತೆ ರಿಪೀಟ್ ಆಗ್ತಾ ಇದೆ, ಯಶಸ್ವಿಯಾಗ್ಲಿ ಅಂದ್ರು. ಸಮಾಜದ ಸ್ಥಿತಿಯ ಬಗ್ಗೆ, ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆ ವಿಧಾನಸಭೆಯಲ್ಲಿ ಮಾತಾಡ್ತೀವಿ, ಆದ್ರೆ ವಾಸ್ತವ ಬೇರೆನೇ ಇದೆ. ಸಮಾಜಕ್ಕೆ ಅರಿವು ಮೂಡಿಸುವ ಇಂತಹ ಸಿನಿಮಾಗಳು ಬರಬೇಕು ಅಂತ ಹೇಳಿ ಸಿನಿಮಾ ತಂಡಕ್ಕೆ ಶುಭ ಹಾರೈಸಿದ್ದಾರೆ. ಕಾಂತಿಯುಕ್ತವಾದ ತ್ವಚೆಯ ಭರವಸೆ ಮೈಸೂರ್ ಸ್ಯಾನಲ್ ಗೋಲ್ಡ್. ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ.